ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೆಕೆಂಡ್ ಡೇ ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ. ನಾನು ಇವಾಗ ಫಸ್ಟು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅಪ್ಪ ಇವತ್ತು ಬೇಗ ಹೋಗಬೇಕಿತ್ತು 8 o'clockಗೆ. ಅದಕ್ಕೆ ಎದ್ದಿದ ತಕ್ಷಣ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿ ಪಲ್ಯ ಮಾಡಿಟ್ಟಿದ್ದೀನಿ. ಅಂದರೆ ಈಗ ಚಪಾತಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನೆಲ್ಲ ತೊಗೊತೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಟ್ಟು ಇವಾಗ ಸ್ವಲ್ಪ ವಾಕ್ ಮಾಡ್ತಾಯಿದ್ದೀನಿ. ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ, ಮಾಡ್ತೀನಿ. ನೀವು ವೀಡಿಯೋಸ್ನ ನೋಡಿಬಿಟ್ಟು ನನಗೆ ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ನನಗೂ ಹೇಳ್ಕೊಡಿ. ನನ್ನಿಂದ ಏನಾದರೂ ಕಲಿಯೋದಿದ್ದರೆ ನೀವು ಕಲ್ತ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗುತ್ತೆ. ನೀವು ಮೋಟಿವೇಟ್ ಮಾಡಿದ್ರೆ ನನಗೂ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಇಲ್ಲಿ ನಮ್ಮ ಮಗ ಕ್ಯಾಮ್ರಾ ಇಟ್ಟಿರೋದಕ್ಕೆ ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟವನೆ. ಇವಾಗೆಲ್ಲ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿನ ಕುದಿಸ್ಕೊತಾ ಇದ್ದೀನಿ. ಡಿಟಾಕ್ಸ್ ಜ್ಯೂಸ್ ಥರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚುಟ್ಟ ಚಲ್ಲೇಸ್ತಿ ಕದಮ್ಮನೆ ಸೂಪರ್ ಸೂಪರ್. ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ 2.5 ಚಪಾತಿ ತೊಗೊಂಡಿದ್ದೀನಿ. ನಿನ್ನೆ ನಾನು 3 ದೋಸೆ ತೊಗೊಂಡಿದ್ದೆ. ಇವತ್ತು 2.5 ತೊಗೊಂಡಿದ್ದೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ 2 ಚಪಾತಿ ಮತ್ತು ಪಲ್ಯ, ದಾಲ್ ಮತ್ತು ಸಲಾಡ್ ತೊಗೊಂಡಿದ್ದೀನಿ. ಒಂದು ಹೇಳ್ತೀನಿ ನೋಡಿ, ಒಂದೇ ದಿನಕ್ಕೆ ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಫುಲ್ ಎಲ್ಲ ಊಟ ಬಿಟ್ಬಿಡ್ತೀನಿ, ಸಣ್ಣ ಆಗಿಬಿಡ್ತೀನಿ. ಒಂದೇ ಒಂದು ಚಪಾತಿ ತಿಂತೀನಿ,
ಅರ್ಧ ಚಪಾತಿ ತಿಂತೀನಿ ಅಂದರೆ ಅದು ಸಾಧ್ಯವಾಗದಿಲ್ಲದಿರೋ ಮಾತು. ಒಂದಿನಕ್ಕೆ ಪೋಷನ್ ಕಂಟ್ರೋಲ್ ಮಾಡ್ಕೊತ ಬರಬೇಕು. ಆವಾಗಲೇ ನಮ್ಮ ಕೈಯಲ್ಲಿ ಆಗೋದು. ಇಲ್ಲಾಂದರೆ ಒಂದೇ ಸತಿಗೆ ಎಲ್ಲ ಬಿಟ್ಬಿಡ್ತೀವಿ ಅಂದರೆ ಆಗೋಲ್ಲ. ಅದಕ್ಕೆ ನಾನು 2 ಚಪಾತಿ ತೊಗೊಂಡು ಪಲ್ಯ ತೊಗೊಂಡಿದ್ದೀನಿ. ಈವ್ನಿಂಗ್ ಬಂದುಬಿಟ್ಟು 1 ಕಪ್ಪಷ್ಟು ಗ್ರೇಪ್ಸು ಮತ್ತು 1 ಗ್ಲಾಸಷ್ಟು ರಾಗಿ ಮಾಲ್ಟ್ ತೊಗೊಂಡಿದ್ದೀನಿ.